ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ಬಾಲೆಗೊಲಿದನು ಹಾಲಸವಿದನು ಲೋಲ ಶ್ರೀ ಗುರುರಾಯಗೆ ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ಮಾರಿಚೋತ್ತವ ಶಿರವಾರಿದ ಮಾರಹರ ದೇವಗೆ ಘೋರ ದುರಿತವ ದೂರ ಮಾಡುವ ಶೂರ ಷಣ್ಮುಖ ನಯ್ಯಗೆ ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ಶರಣು ಜನಕ್ಕೆ ವರವನಿತ್ತಿದ ಪರಮ ಪಾರ್ವತಿಯ ರಸಗೆ ದರೆಯೊಳದಿಕ್ಕವಾದ ಚಿನ್ಮೂಲ ಪುರದ ಸಿದ್ಧರಾಮಗೆ ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ. ನಮಸ್ಕಾರ. ಈಗ ನಾನು ಪಲಾವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ನೋಡ್ರಿ. ಇವತ್ತು ಕೋಟಿನ ಕೇಸ್ ಐತಿ, ನಮ್ದು ಕೋಟಿನ ಕೇಸ್ ಐತಿ. 11 ಗಂಟೆಗೆ ಹೋಗ್ಬೇಕು ನಾವು. ಅದಕ್ಕೆ ಅರ್ಜೆಂಟಾಗಿ ಹೋಗ್ಬೇಕಾಗೈತಿ. ಅದಕ್ಕೆ ಅದು ಏನು ಕೇಸ್ ಅನ್ನೋದು ಮುಂದಿನ ಇದ್ರೊಳಗೆ ವಿಡಿಯೋದಾಗ ನಿಮ್ಗೆ ಹೇಳ್ತೇನೆ. ಈಗ ನೋಡಿ ಪಲಾವ್ ಮಾಡಿ ಅವ್ರು ತಿಂದು ನನ್ನ ಮಗಳಿಗೆ ಡಬ್ಬಿ ಹಾಕಿ ಆಕೆ ಕಾಲೇಜ್ ಹೋಗ್ತಾಳೆ. ಆ ಕಡೆ ನಾವು ಈ ಕಡೆ ಕೋಟಿಗೆ ಹೋಗ್ತೀವಿ ರೀ. ನೋಡಿರಿ ಪಲಾವಿಗೆ ಒಂದು ಸ್ವಲ್ಪ ಇದು ತುಪ್ಪ ಹಾಕೀನಿ. ಪಲಾವಿಗೆ ಒಗ್ಗರಣೆ ಹಾಕತ್ತೀನಿ. ಅಂದ್ರೆ ಪಲಾವ್ ಲಘು ತಿಂದು ಹೋಗಕ್ಕೆ ಬರ್ತೈತೆ ಅಂಥೇಳಿ ಇವತ್ತು ಮುಂಜಾನೆ ಲಘು ಇದ್ದಿದ್ದೆ. ಇವತ್ತು ಬೆಳಿಗ್ಗೆ ಲಘು ಎದ್ದು ಮನೆದೆಲ್ಲ ಕೆಲಸ ಮುಗಿಸಿದ್ವಿ. ಬಾಂಡೆ ತಿಕ್ಕದಾತು, ಬಾಂಡೆ ಎಲ್ಲ ತಿಕ್ಕು ಅರಿವಿ ಉಗ್ರ ಹಾಕೀನಿ. ಈಗ ಇದನ್ನು ಮಾಡ್ಕೊಂಡು ತಿಂದು ಲಘು ಮಾಡ ಅಂಥೇಳಿ ಅವ್ರು ಅನ್ನಕತ್ತಾರ. ಅದಕ್ಕೆ ಕೇಸ್ ಏನು ಅನ್ನೋದನ್ನು ನಿಮ್ಮ ಮುಂದಿನ ವಿಡಿಯೋದಾಗ ಹೇಳ್ತೀನಿ, ಯಾವ ಕೇಸ್ ಏನು ಅಂಥೇಳಿ. 2006 ಸ್ಟಾರ್ಟ್ ಆಗಿದೆ ನೋಡ್ರಿ ಕೇಸ್. ಬರೋಬ್ಬರಿ 20 ವರ್ಷ ಆಗ್ತದೆ. ಯಾವ ಕೇಸ್ ಅನ್ನೋದನ್ನ ನಿಮ್ಮ ಕುತೂಹಲ ಉಳಿಸ್ಕೊಳ್ರಿ. ಮುಂದಿನ ಎಪಿಸೋಡ್ರೊಳಗೆ ನಾನು ಹೇಳ್ತೀನಿ. ಈಗ ತುಪ್ಪ ಕಾಯಕ್ಕೆ ನೋಡ್ರಿ. ಈಗ ಸಾಸಿವೆ, ಆಮೇಲೆ ಈಗ ಇದು ಚಟಪಟ ಅಂದರೆ ಈಗ ಹಂಸ ಲಘು ಮಾಡಾಕತ್ತೀನಿ. ಡಬ್ಬಿ ಹಾಕ್ಬೇಕ್ರಿ. ಈಗ ಅಕ್ಕಿಗೆ ಡಬ್ಬಿ ಹಾಕಿ ಈಗ ನೋಡ್ರಿ ಇದು ಫ್ಲಾಗ್, ಇಂಡಿಯನ್ ಫ್ಲಾಗಿನ ಕಲರ್ ಬಂದಾವ ನೋಡಿ. ಬೀನ್ಸ್, ಕ್ಯಾರೆಟ್ ಮತ್ತು ಆಲೂಗಡ್ಡಿನ ಸಿಪ್ಪಿ ತೆಗೆದು ಹೆಚ್ಕೊಂಡೀನಿ. ಇದು ಪಲಾವಿಗೆ ಹಾಕಕ್ಕೆ ಚಲೋ ಆಗ್ತೈತೆ ಅಂಥೇಳಿ ಈಗ ಹಾಕ್ತೀನಿ ನೋಡ್ರಿ. ಈಗ ಹಾಕ್ತೇನೆ. ಈಗ ಚಂದ ಕಾಣಿಸ್ತದೆ, ಫ್ಲಾಗಿನ ಕಲರ್ ಆಗ ನೋಡಿ ಕ್ಯಾರೆಟ್ಸಾಗ. ಇದನ್ನ ಪಲಾವ್ ಎಲೆ, ಚಕ್ಕೆ ಮತ್ತು ಲವಂಗ ಏಲಕ್ಕಿ ಎಲ್ಲ ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೆ. ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಒಳಗೆ ಹಾಕಿದ್ದೆ. ಅದನ್ನು ತಕೊಂಡು ಬರ್ತೀನಿ ನೋಡಿ. ಈಗ ನೋಡಿರಿ ಇದು ಅಲ್ಲಿ ತಗೊಂಬಂದೇನಿ. ಮಿಕ್ಸಿ ಒಳಗೆ ಹಾಕ್ಕೊಂಡಿದ್ದು ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಒಂದು ಟೊಮೆಟೊ ಹಣ್ಣು ಹುರಿದು 2 ಹಸಿಮೆಣಸಿನ್ಕಾಯಿ ಹಾಕಿದ್ರಾಗ ಹಾಕ್ಬಿಟ್ಟೇನಿ. ಇದ್ರೊಳಗೆ ಹಾಕ್ತೀನಿ. ಹಾಕ್ತೀನಿ. 1 ಚಮಚೆ ಉಪ್ಪು ಹಾಕ್ಬಿಡ್ತೀನಿ. 1 ಚಮಚೆ ಉಪ್ಪು ಹಾಕ್ತೀನಿ. ಇದು ಸ್ವಲ್ಪ ಹುಳಿ ಹಾಕ್ತೀನಿ. ಸ್ವಲ್ಪ ಒಂದು ಅರ್ಧ ಚಮಚೆ ಗರಂ ಮಸಾಲೆ ಪೌಡ್ರ್, ಒಂದು ಅರ್ಧ ಚಮಚೆ ಅರಿಶಿನ ಪುಡಿ ಹಾಕಿ ಕೈಯಾಡಿಸಿ ಪಲಾವ್ ರೆಡಿ ಮಾಡ್ತೀನಿ. ಈಗ ಅನ್ನಂತೂ ಕುಕ್ಕರ್ನಾಗ ಅನ್ನ ಮಾಡಿಟ್ಕೊಂಡಿದ್ದೆ. ಬೆಳಗ್ಗೆ ಕುಕ್ಕರ್ನಾಗ ಅನ್ನ ಮಾಡಿಟ್ಕೊಂಡಿದ್ದೆ. ಅದು ಹಸಿಮೆಣಸಿನ್ಕಾಯಿ ಹಾಕಿ ಮತ್ತದು ಹೆಚ್ಚು ಹಾಕಿದ್ರೆ ತೆಗೆದು ಹೋಗಿತಾರಂತೇಳಿ ಈಗ ನೋಡ್ರಿ ಅರ್ಧ ಹಾಕ್ಕೊಂತೀನಿ. ಅರ್ಧ ಹಾಕ್ಕೊತೀನಿ, ಅರ್ಧ ಬಿಳೆಯನ್ನು ಇಟ್ಬಿಡ್ತೀನಿ. ಅದಕ್ಕೆ ಸರಿ ಆಗ್ತದೆ. ಘಾಟ್ ಬರಾಕತೈತೆ ನೋಡು. ಹಸಿ ಮೆಣಸಿನ್ಕಾಯಿ ಹೆಚ್ಚು ಹಾಕಿದ್ರೆ ಇದು ಆಗ್ತೈತೆ ಅಂತ ಅಂತಾರೆ. ಅದಕ್ಕೆ ನಾನು ಮಿಕ್ಸಿ ಒಳಗೆ ಹಾಕಿ ತಿರುವು ಹಾಕ್ಬಿಟ್ಟೆ. ಬಾಯಾಗ ಬರಬಾರ್ದಲ್ಲ ಖಾರ ಅಂತೇಳಿ.
ಖಾರ ಖಾರ ನೋಡಿ ರೆಡಿ ಆಗ್ತೀನಿ, ಪಲಾವ್ ರೆಡಿ ಆಗ್ತಿದ್ದೀಗ. ಇದನ್ನೇ ಡಬ್ಬಿ ಒಳಗೆ ಹಾಕ್ತೀನಿ. ಕಾಲೇಜ್ ಹೋಗಕ್ಕೆ ಡಬ್ಬಿ ಒಳಗೆ ಹಾಕಿ ಡಬ್ಬಿ ಹಾಕಿ ಚಹಾ ಮಾಡ್ಕೊಡ್ಲೇನೆ. ಹಿಂಗೆ ತಿನ್ನಾಕೆ ಏನು ಬೇಕೀಗ ತಿನ್ನಾಕೆ ಈಗ ಆಕೆ ಕಾಲೇಜ್ ಹೋಗಕ್ಕೆ ಪಲಾವ್ ಹಾಕತ್ತೀನಿ. ಈಗ ಹಾಕಿದೆ ಪಲಾವ್ ಹಾಕಿದೆ. ಈಗ ಇದ್ರ ಇನ್ನೊಂದು ಡಬ್ಬಿ ಒಳಗೆ ಹಾಗಣ್ಣೆ ಇದಾವೆಲ್ಲ ಹಾಕ್ತೀನಿ. ಟಿಫಿನ್ ಡಬ್ಬಿ ರೆಡಿ ಆಯ್ತು ನೋಡಿ. ಈಗ ಹಂಚ್ಕೊಂಡಿರ್ತೀನಿ. ನೀರಿನ ಬಾಟ್ಲಿ ಒಂದು ಹಂಚ್ಕೊಂಡಿರ್ತೀನಿ. ನೀರಿನ ಬಾಟ್ಲಿ ಕಡೆ ಬಿಡ್ಲಾಗಿ ಒಯ್ದು ಸ್ವಲ್ಪ ಆರಿದ ಮೇಲೆ ಮುಚ್ಚುತ್ತೀನಿ. ಅಲ್ಲಿ ಒಯ್ದಿರ್ತೀನಿ ಸ್ವಲ್ಪ ಆಮೇಲೆ ಅದು ಬಿಸಿ ಇದು ಆರಿದ ಮೇಲೆ ಅದು ದಿಬ್ಬಿ ಆಮೇಲೆ ಮುಚ್ಕೊಂಡು ಬ್ಯಾಗ್ ಇಟ್ಕೊಂಡು ಹಾಂ ಲಘು ಬರ್ರಿ ತಕ್ಕೈತಿ. ಮತ್ತೆ 10 ಗಂಟೆ ಆಯ್ತು. ಕೋಟಿಗೆ ಹೊಂಟೆ ನೋಡ್ರಿ ನಾನು ಎದಕ್ಕೆ ಕೋಟಿಗೆ ಹೊಂಟೆ ಅನ್ನೋದ್ರ ಬಗ್ಗೆ ಸಂಬಂಧ ನೆಕ್ಸ್ಟ್ ವಿಡಿಯೋದಾಗ ನಾನು ಹೇಳ್ತೀನಿ ಎದಕ್ಕೆ ನಾವು ಕೋಟಿಗೆ ಹೊಂಟೀವಿ